ಹಾಯ್ ಫ್ರೆಂಡ್ಸ್, ಹಸ್ಬೆಂಡ್ ಬರ್ತಡೇ ಇತ್ತು. ಅವರಿಗೆ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಿಶ್ಶು ಚಿಕನ್ ಎಲ್ಲ ತಂದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಫಿಶ್ಶಿಗೆ ಮಸಾಲ ಹಾಕೋಕ್ಕೆಲ್ಲ ರೆಡಿ ಮಾಡಿಕೊಂಡು ಫಿಶ್ಶಿಗೆ ಮಸಾಲನೂ ಹಾಕಿಬಿಟ್ಟು ಸೈಡಲ್ಲಿ ಇಟ್ಕೊಂಡೆ. ಬಿರಿಯಾನಿಗೆ ರೈಸ್ ನೀರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿಟ್ಬಿಟ್ಟು ಟೊಮೊಟೊ ಈರುಳ್ಳಿನ ಕಟ್ ಮಾಡೋಕ್ಕೆ ತೊಗೊಂಡೆ. ಈರುಳ್ಳಿನ ಕಟ್ ಮಾಡಿಬಿಟ್ಟು ಟೊಮೊಟೊ ವಾಶ್ ಮಾಡಿ ಅದನ್ನು ಕಟ್ ಮಾಡಿಕೊಂಡೆ. ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಬಿರಿಯಾನಿಗೆ ಪಾತ್ರೆ ಬಿಸಿ ಆಗ್ಲಿಕ್ಕೆ ಬಿಟ್ಟೆ. ಹಾಗೆ ಮೊಟ್ಟೆನೂ ಬೇಯಲಿಕ್ಕಿಟ್ಟೆ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸ್ಪೈಸಸ್ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ತನಕ ಫ್ರೈ ಮಾಡಿಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಬಿರಿಯಾನಿಗೆ ಬೇಕಿರೋದು ಮಸಾಲ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿಬಿಟ್ಟು ಕರ್ಡು ಹಾಕಿದೆ. ಹಾಗೆ ಫ್ರೈ ಆದಮೇಲೆ ಚಿಕನ್ ಹಾಕಿಬಿಟ್ಟು ಚಿಕನ್ನು ಫ್ರೈ ಆದಮೇಲೆ ನೀರು ಹಾಕಿದೆ, ಕುದಿಯಾಗಿ ಬಿಟ್ಟಿದ್ದೆ. ಈ ಕಡೆ ಫಿಶ್ ಫ್ರೈಗೆ ತವ ಬಿಸಿ ಆಗ್ಲಿಕ್ಕೆ ಇಟ್ಬಿಟ್ಟು ನೀರು ಕುದ್ಮೇಲೆ ಅಕ್ಕಿ ಹಾಕಿ ಬೇಯಲಿಕ್ಕೆ ಬಿಟ್ಟೆ. ತವ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಫಿಶನ್ನೆಲ್ಲ ಫ್ರೈ ಆಗ್ಲಿಕ್ಕೆ ಹಾಕ್ಬಿಟ್ಟೆ. ಹಾಗೆ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಉರುಂಡೆ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಟೆ. ಮುಕ್ಕಾಲು ಒಸಿ ರೈಸ್ ಬೆಂದಮೇಲೆ ದಮ್ ಕಟ್ಟಿಟ್ರೆ ಸೂಪರಾಗಿ ಬರುತ್ತೆ ರೈಸು. ಹಾಗೆ ಮಾಡಿದೆ. ಹಾಗೆ ಫಿಶನ್ನು ಉಲ್ಟಾ ಮಾಡಾಕಿ ಗುಲಾಬ್ ಜಾಮೂನಿಗೆ ಸಕ್ಕರೆ ಪಾಕ ರೆಡಿಯಾಗಕ್ಕೆ ಬಿಟ್ಬಿಟ್ಟು ಈ ಕಡೆ ಗುಲಾಬ್ ಜಾಮೂನು ಫ್ರೈ ಮಾಡ್ಲಿಕ್ಕೆ ಹಾಕಿದೆ. ಫಿಶ್ಶು ಫ್ರೈ ರೆಡಿಯಾಗಿತ್ತು, ಅದನ್ನು ಎತ್ತಿಕ್ಬಿಟ್ಟು ಹಾಗೆ ಬಿರಿಯಾನಿನೂ ಚೆನ್ನಾಗಿ ಉದ್ರಾಗಿ ರೆಡಿಯಾಗಿತ್ತು. ಗುಲಾಬ್ ಜಾಮೂನು ರೆಡಿ ಆಯಿತು. ಎಲ್ಲ ಊಟ ರೆಡಿ ಆಯಿತು. ಬಾ.